ಜುಲೈ 12ರಂದು ನಾವು ಸೌಜನ್ಯ ಮತ್ತು ಧರ್ಮಸ್ಥಳದಲ್ಲಿ ಬಲಿಯಾದ ಎಲ್ಲ ಪೀಡಿತರಿಗೆ ನ್ಯಾಯಕ್ಕಾಗಿ ಜನರು ಧ್ವನಿ ಎತ್ತಲೆಂದು ಒಂದು ಗೂಗಲ್ ಫಾರ್ಮ್ ಅನ್ನು ಹಂಚಿದ್ದೆವು. ಆಶ್ಚರ್ಯವೆಂದರೆ 24 ಗಂಟೆ ಒಳಗೆ 1,50,000 ಜನರು ಫಾರ್ಮ್ ಅನ್ನು ತುಂಬಿದ್ದಾರೆ ಮತ್ತು ಇನ್ನೂ ತುಂಬುತ್ತಲೇ ಇದ್ದಾರೆ. ಇಂದಿನ ಬೇಗನೆ ಯುಗದಲ್ಲಿ ಜನರು ಈ ರೀತಿಯ ಫಾರ್ಮ್ಗಳನ್ನು ತುಂಬುವುದು ಅಪರೂಪ. ಇಂತಹ ಭಾರೀ ಪ್ರತಿಕ್ರಿಯೆ ಸಾಮಾನ್ಯ ವಿಷಯವಲ್ಲ. ಇದು ಅಂಕಿ ಅಂಶವಲ್ಲ. ನ್ಯಾಯಕ್ಕಾಗಿ ಕೂಗುವ ಜನರ ಏಕತಾ ಧ್ವನಿ. ಇದು ಒಂದು ಮಹತ್ತರ ಸಾಧನೆ ಮತ್ತು ಜನತೆ ಇನ್ನೂ ನ್ಯಾಯಕ್ಕಾಗಿ ನಿಲ್ಲುತ್ತಿದ್ದಾರೆ ಎಂಬುದಕ್ಕೆ ಶಕ್ತಿ ತುಂಬಿದ ಉದಾಹರಣೆ ಎಂದು ಸಮೀರ್ ಎಂಡಿ ಅವರು ಗೂಗಲ್ ಫಾರ್ಮ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಹಾಗೆ 1,50,000ಕ್ಕೂ ಅಧಿಕ ಜನ ಸೌಜನ್ಯ ನ್ಯಾಯಕ್ಕಾಗಿ ಹಾಗೂ 480ಕ್ಕೂ ಅಧಿಕ ಮಹಿಳೆ ಮತ್ತು ಅಪ್ರಾಪ್ತ ಬಾಲಕಿಯರ ಮೇಲಾದ ದೌರ್ಜನ್ಯಕ್ಕಾಗಿ ಧ್ವನಿ ಎತ್ತಿದ್ದಾರೆ. ನೀವು ಕೂಡ ಧ್ವನಿ ಎತ್ತಲು ಬಯಸಿದರೆ ಈಗ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ಅಥವಾ ಈ ವಿಡಿಯೋದ ಕಾಮೆಂಟ್ ಬಾಕ್ಸ್ ನಲ್ಲಿ ಪಿನ್ ಮಾಡಲಾದಂತಹ ಗೂಗಲ್ ಫಾರ್ಮ್ ಅನ್ನು ತುಂಬುವ ಮೂಲಕ ನೀವು ಕೂಡ ಸೌಜನ್ಯ ನ್ಯಾಯಕ್ಕಾಗಿ ಧ್ವನಿ ಎತ್ತಬಹುದು. ಈಗಾಗಲೇ ತಲೆಬುರುಡೆ ಸಮೇತ ಭೀಮಾ ಎನ್ನುವ ವ್ಯಕ್ತಿ ತಾನು ಊತು ಹಾಕಿದ ಶವಗಳನ್ನ ತೆಗೆಯೋಕೆ ಮುಂದೆ ಬಂದು FIR ಕೂಡ ಆಗಿ ಈಗ ಕೋರ್ಟ್ ಮುಂದೆ ತನ್ನ ಮೊದಲ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಧರ್ಮಸ್ಥಳದ ಮಂಜುನಾಥನ ಕೃಪೆಯಿಂದಾಗಿ ಮತ್ತೆ ಸೌಜನ್ಯ ಕೇಸ್ ಹಾಗೂ ಆ 480ಕ್ಕೂ ಅಧಿಕ ಹೆಣ್ಣು ಮಕ್ಕಳ ಮೇಲಾದಂತಹ ದೌರ್ಜನ್ಯಕ್ಕಾಗಿ ನ್ಯಾಯ ಸಿಗುವ ಸಮಯ ಹತ್ತಿರವಾದಂತೆ ಕಾಣುತ್ತಿದೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ತಪ್ಪದೆ ಕ್ಲಿಕ್ ಮಾಡಿ.